ಇವಳ ಹತ್ರ ಇದ್ರೆ ತಲೆನೋವು ಜಾಸ್ತಿ. ಏನೋ ಮಾಡೋಕೆ ಅಂತ ಬಂದು ಏನು ಮಾಡಿದೆ? ಹೊರಗಡೆಯಿಂದ ಜೋರಾಗಿ ಕೆಳಗಡೆ ಇರ್ತೀನಿ ಬೇಗ ಬಾ ಅಂತ ಹೇಳಿ ಹೊರಟೋದ ಮಹೇಶ್. ಅಲ್ಲಿದ್ದ ನೀರನ್ನು ಗಟಗಟ ಕುಡಿದು ನನ್ನ ಭಯಪಡಿಸೋದಕ್ಕೆ ಹೀಗೆಲ್ಲ ಮಾಡ್ತಿದ್ದಾರೆ ಗೊತ್ತು ನನಗೆ. ಮಂತಕ ಹೇಳೋರು ಕೇಳೋರು ಯಾರಿಲ್ಲ ಅಂತ ಹೀಗಾಡ್ತಿದ್ದಾರೆ. ನನ್ನ ಕೂಗಾಟಕ್ಕೆ ಅವರೇ ನಾಂದಿ ಬರೆದ ಹಾಗೆ. ಅವರೇ ಅನುಭವಿಸ್ಬೇಕು ಮಾಡ್ತೀನಿ ಅಂದ್ಕೊಂಡು ಹೊರಗೆ ಬಂದಳು. ನಂತರ ಅವರಿಬ್ಬರು ಹೊರಟರು. ಕಂಪನಿ ಹತ್ತಿರವಿದ್ದರು. ಪಾರ್ಟಿ ಇದ್ದದ್ದು ಬೇರೆ ಕಡೆ, ಲಂಡನ್ ಸಿಟಿಯಲ್ಲಿತ್ತು. ಹಿಂದೆ ಯಾವಾಗಲೂ ಮಹೇಶ್ ಹತ್ತಿರ ಸ್ನೇಹ ಹೇಳಿದ ನೆನಪು. ನಿಮ್ಮೊಂದಿಗೆ ನಾನು ನೋಡಬೇಕು ಅಂದ ಎರಡನೇ ಜಾಗ ಲಂಡನ್ ಟವರ್ ಬ್ರಿಡ್ಜ್. ಕೆಳಗೆ ನಿಂತು ಐ ಲವ್ ಯು ಅಂತ ಜೋರಾಗಿ ಇಡೀ ಪ್ರಪಂಚಕ್ಕೆ ಕೇಳೋ ಹಾಗೆ ಕೂಗಿ ಕೂಗಿ ಹೇಳಬೇಕು. ಅಲ್ಲಿ ಯಾರಿದ್ದಾರೆ ಅಂತ ತಲೆ ಕೆಡಿಸ್ಕೊಳ್ಳದೆ ಉಸಿರು ಹೋಗೋ ಹಾಗೆ ನಿಮ್ಮನ್ನು ತಪ್ಕೊಳ್ಬೇಕು ಅಂದಿದ್ಲು. ಈಗೆಲ್ಲಿ ಈ ಮಾತು? ಪಕ್ಕ ಏನೋ ಇದ್ದಾಳೆ, ಆದರೆ ಮನಸ್ಸಲ್ಲಿ ಪ್ರೀತಿ ಇಲ್ಲ. ನಾನು ಟವರ್ ಬ್ರಿಡ್ಜ್ಗೆ ಕರ್ಕೊಂಡು ಹೋಗಲು ಸಿದ್ಧ, ಇವಳು ನನ್ನ ಒಪ್ಪಿಕೊಳ್ಳಲು ಸಿದ್ಧವಿಲ್ಲ. ಎಲ್ಲ ಹಣೆ ಬರಹ. ಸುಮ್ಮನೆ ಕಾರು ಓಡಿಸುವ ಕಡೆಗೆ ಗಮನ ಕೊಟ್ಟ. ಇನ್ನು ಸ್ನೇಹಳ ಮನಸ್ಸಲ್ಲೂ ಅದೇ. ತಾನು ಹೇಳಿದ್ದು ನೆನಪಾಯಿತು. ಈಗ ನಾನು ಹಳೆಯದನ್ನು ಮರೆತು ಹತ್ತಿರ ಹೋದರೂ ಮಹೇಶ್ ನನ್ನ ಅಪ್ಪಿಕೊಳ್ಳಲು ಸಿದ್ಧವಿಲ್ಲ. ಟವರ್ ಬ್ರಿಡ್ಜ್ಗೆ ನನ್ನ ಕರ್ಕೊಂಡು ಹೋಗದಿದ್ದರೆ ಸಾಕು. ಎಲ್ಲಿ ಬಲಹೀನನಾಗ್ತೇನೋ ಗೊತ್ತಿಲ್ಲ. ಪಕ್ಕದಲ್ಲಿದ್ದವನ ಕಡೆ ನೋಡಿದ್ಲು. ಅವನ ದೃಷ್ಟಿ ನೇರ ಇತ್ತು. ಅಪ್ಪಿತಪ್ಪಿಯೂ ಇವಳ ಕಡೆ ನೋಡೋ ಸಾಹಸ ಮಾಡಿಲ್ಲ. ಸ್ನೇಹ ಆಗಾಗ ಅವನ ಕಡೆ ನೋಡ್ತಿದ್ಲು. ಒಮ್ಮೆ ಮನಸ್ಸು ತೆರೆದು ನೋಡಬಾರ್ದ? ನರಳಾಡ್ತಿದೆ ಪ್ರೀತಿಸುವ ಪ್ರೀತಿಯನ್ನು ಹೇಳದೆ ಮನಸ್ಸು. ಅತಿಯಾದ ಪ್ರೀತಿಯೇ, ದಯವಿಟ್ಟು ನನ್ನ ಮನ್ನಿಸು. ನಮ್ಮಿಬ್ಬರಲ್ಲಿ ಯಾರದು ತಪ್ಪು ಅವತ್ತು? ಇವತ್ತಿಗೂ ನಾನು ಅರಿಯೆ. ಬೇಡವೆಂದು ಎಷ್ಟೇ ದೂರ ಹೋದರೂ ತಂದು ಕಣ್ಮುಂದೆ ನಿಲ್ಲಿಸ್ತಿರುವ ವಿಧಿಗೆ ನನ್ನ ಧಿಕ್ಕಾರ. ಎಲ್ಲಿಂದ ಎಲ್ಲಿಗೆ ಸಾಕ್ತಿದೆ ಮನಸ್ಸಿವತ್ತು? ಬಹುಶಃ ನಾನವತ್ತು ಹೇಳಿದ ಜಾಗಕ್ಕೇನೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲ್ಲ. ಹೇಗಾಯಿತು ನಮ್ಮ ಪರಿಚಯ? ಹಿಂದಿನ ನೆನಪಿಗೆ ಜಾರಿದ್ಲು. ಹಳೆ ನೆನಪುಗಳಿಂದ ಹೊರಬಂದ ಇಬ್ಬರ ಮನಸ್ಸು ಭಾರ. ಇಬ್ಬರು ಇನ್ನೊಬ್ಬರಿಗೆ ಕಾಣದಂತೆ ಕಣ್ಣು ಹೊರೆಸ್ಕೊಂಡ್ರು. ಮಹೇಶ್ಗೆ ಯಾವ ಪಾರ್ಟಿಯೂ ಬೇಡ, ಒಬ್ಬನೇ ಎಲ್ಲಿಯಾದರೂ ಓಡಿ ಹೋಗೋಣ ಅಂತ ಅನ್ನಿಸ್ತಿತ್ತು. ಸ್ನೇಹ ಮುಖವನ್ನು ನೋಡಲು ಸಹ ಇಷ್ಟ ಇಲ್ಲ ಅವನಿಗೆ. ಇನ್ನು ಇವಳ ಮನಸ್ಥಿತಿಯೂ ಅದೇ ಆಗಿತ್ತು. ಅವನ ತಪ್ಪನ್ನು ಮುಚ್ಚಿಡಲು ತನ್ನ ಮತ್ತು ಚರು ಮೇಲೆ ನಿಂದಿಸಿದ ದಿನವೇ ಗೌರವ ಹೊರಟು ಹೋಗಿತ್ತು. ಎಂಥ ಕೆಟ್ಟ ವಿಧಿ! ಯಾರನ್ನು ಬೇಡವೆಂದು ದೂರವಿಡ್ತೇವೋ ಅವರನ್ನೇ ತಂದು ಕಣ್ಣೆದುರು ಇಡುತ್ತೆ. ಇಬ್ಬರಿಗೂ ಜೊತೆಯಲ್ಲಿ ಬಾಳೋದು ಇಷ್ಟ ಇಲ್ಲ, ಆದರೂ ಇದೆಂಥ ಕರ್ಮ. ಕಾರಿಳಿದು ಪಾರ್ಟಿ ನಡೀತಿದ್ದ ಕಡೆ ಬಾರದ ಹೆಜ್ಜೆ ಇಡುತ್ತಾ ಒಳಗೆ ಹೋದರು. ಮಹೇಶ್ಗೆ ಬಹಳ ಅದ್ಧೂರಿಯಾದ ಸ್ವಾಗತ ದೊರಕಿತು. ಒಬ್ಬಳು ಅಸಿಸ್ಟೆಂಟ್ ಬಂದು ಮಹೇಶ್ನ ತಬ್ಬಿ ವೆಲ್ಕಮ್ ಮಿಸ್ಟರ್ ಮಹೇಶ್ ಚಕ್ರವರ್ತಿ, ಗ್ಲಾಡ್ ಟು ಸಿ ಯು ಹಿಯರ್ ಅಂದು ಕೆನ್ನೆಗೆ ಮುತ್ತು ಕೊಟ್ಲು. ಅದನ್ನು ನೋಡಿದವಳಿಗೆ ಗಾಯಕ್ಕೆ ಉಪ್ಪು ಸುರಿದ ಹಾಗಾಯಿತು. ಮಹೇಶ್ಗೂ ಕೂಡ ತಲೆ ಬಿಸಿಯಾಯಿತು. ಮೊದಲೇ ಮೇಡಮ್ಗೆ ನಮ್ಮ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ, ಅದರಲ್ಲಿ ಈ ಹುಡುಗಿ ಬಂದು ಹೀಗ ಮಾಡೋದು ಎಂದು ಅವಳನ್ನು ದೂರ ಸರಿಸಿ ಸ್ನೇಹ ಕಡೆ ನೋಡಿದರೆ ಅವಳಾಗಲೇ ಮುಖಭಾವನೆಯಲ್ಲಿ ಅವಳ ಮನಸ್ಸಿನ ಮಾತನ್ನು ಅವನಿಗೆ ರವಾನಿಸಿದ್ಲು. ಎಲ್ಲ ನನ್ನ ಕರ್ಮ ಅಂದ್ಕೊಂಡು ಅಲ್ಲಿದ್ದ ಪ್ರಮುಖ ವ್ಯಕ್ತಿಗಳಿಗೆ ಸ್ನೇಹನ ಪರಿಚಯ ಮಾಡಿಕೊಟ್ಟ. ಅವಳಿಗೂ ಅವರನ್ನು ಪರಿಚಯಿಸಿದ ಸ್ನೇಹಕ್ಕೆ ಅಲ್ಲಿದ್ದವರ ಬಗ್ಗೆ ತಿಳಿಯುವ ಕಾತರವಿರಲಿಲ್ಲ. ಯಾರೋ ಇನ್ನೊಬ್ಬರು ಬಂದು ಮಹೇಶ್ ಬೇರೆಡೆ ಗಣ್ಯರು ಇರುವ ಜಾಗಕ್ಕೆ ಕರ್ಕೊಂಡು ಹೋದರೆ ಸ್ನೇಹಳನ್ನು ಮೇಡಮ್ ನಿಮಗಾಗಿ ಇಲ್ಲೊಂದು ಚೇರಿದೆ ಕುಳಿತುಕೊಳ್ಳಿ ಎಂದರು. ಅವಳನ್ನು ಅಲ್ಲಿ ಕೂರಿಸಿ ಹೋದರು. ತುಂಬ ಹೊತ್ತಾದರೂ ಸ್ನೇಹಕ್ಕೆ ಮಹೇಶ್ ಮತ್ತು ಅವರ ಮಾತು ಮುಗಿಯುವ ಹಾಗೆ ಕಾಣಿಸ್ಲಿಲ್ಲ. ಕೋಪ ಬಂತು ಅವಳಿಗೆ. ಪಾರ್ಟಿ ಅಂತ ಕರ್ಕೊಂಡು ಬಂದು ಒಬ್ಬಳನ್ನಲ್ಲಿ ಇಲ್ಲಿ ಕೂರಿಸಿದ್ದಾರೆ. ಬೇರೆಯವರೊಂದಿಗೆ ಮಾತಾಡಬೇಕು ಅಂದಿದ್ರೆ ನನ್ನನ್ನೇ ಕೆಳಗೆ ಕರ್ಕೊಂಡು ಬರಬೇಕಿತ್ತು. ಪ್ರತಿ ಸಲ ಈ ಮನುಷ್ಯನಿಗೆ ತಾನು ಅಂದ್ಕೊಂಡಿದ್ದನ್ನು ಮಾಡಿದರೆ ಸಾಕು, ಇನ್ನೊಬ್ಬರ ಬಗ್ಗೆ ಚಿಂತೆ ಇಲ್ಲ ಗೊಣಕೊಂಡ್ಳು. ಅವಳ ಮನಸ್ಸಿನ ಮಾತು ಕೇಳಿಸಿಕೊಂಡವನಂತೆ
ಅಲ್ಲಿವರ ಜೊತೆ ಮಾತನಾಡ್ತಿದ್ದವನು ತಕ್ಷಣ ಇವಳ ಕಡೆ ನೋಡ್ದ. ಅವನು ನೋಡಿದ ಎಂದ ಮಾತ್ರಕ್ಕೆ ತನ್ನ ನೋಟ ಬದಲಿಸದೆ ಇನ್ನೂ ತೀಕ್ಷ್ಣವಾಗಿ ನೋಡಿದ್ಲು. ಅವಳ ನೋಟವನ್ನು ಅರಿತು ಮಾತಾಡ್ತಿದ್ದವನು ಅವರಿಂದ ಬಿಡುಗಡೆ ಪಡೆದು ಬಂದು ಸ್ನೇಹ ಪಕ್ಕದಲ್ಲಿನ ಚೇರ್ ಮೇಲೆ ಕುಳಿತು, ಸಾರಿ, ಮುಖ್ಯವಾದ ವಿಷಯ ಮಾತಾಡುತ್ತಾ ನೀನಿದ್ದೀಯಾ ಅನ್ನೋದೇ ಮರೆತೆ. ನಿಂಗೆ ಬೇಜಾರಾಗ್ತಿದೆ ಅಂತ ಗೊತ್ತು, ಆದರೆ ಬೇರೆ ದಾರಿ ಇರಲಿಲ್ಲ, ನಿನ್ನ ಕರ್ಕೊಂಡು ಬರಲೇಬೇಕು ಅಂತ ಹೇಳಿದರು. ಯಾರು ಹೇಳಿದ್ದು? ಅಲ್ಲೇ ಕೆನ್ನೆಗೆ ಮುತ್ಕೊಟ್ಟ ಹುಡುಗಿನ? ಬಾಣದಂತೆ ತೋರಿ ಬಂತು ಮಾತು. ಮಹೇಶ್ ಉಪ್ಪುಗಂಟಿಕ್ಕಿ, ಪ್ರಾಕ್ಟಿಕಲ್ ಆಗಿ ಯೋಚಿಸು, ಇದು ನಮ್ಮ ದೇಶ ಅಲ್ಲ, ಇಲ್ಲಿನ ರೀತಿ ನೀತಿಗಳು ಹಾಗೆ. ಆ ಹುಡುಗಿ ಯಾಕೆ ನಿನ್ನ ನೋಡಬೇಕು ಅಂತಾಳೆ ಹೇಳು? ನಿಂಗೆ ಅವಳು ನನಗೆ ಮುತ್ತು ಕೊಟ್ಟಿದ್ರೆ ಜಗಳ ಮಾಡಬೇಕು ಅಂತಿದ್ರೆ ಅದನ್ನೇ ಮಾಡು, ಅದನ್ನು ಬಿಟ್ಟು ಏನೇನೋ ಅರ್ಥವಿಲ್ಲದ ಮಾತಾಡಬೇಡ. ನನಗೆ ಹುಚ್ಚು ನೋಡಿ, ಅರ್ಥ ಇಲ್ದಿರೋ ಮಾತಾಡ್ತಾ ಇರ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳಿ ಎಂದು. ಕಿರ್ಚಬೇಡ, ಇದು ನಿನ್ನ ಮನೆಯಲ್ಲ, ನಿನ್ನ ಮಾತು ಕೇಳಿಸ್ಕೊಳ್ಳುವ ಆಳು ನಾನಲ್ಲ, ಗಾಟ್ ಇಟ್? ಏನೋ ಒಬ್ಳೆ ಕುಳಿತಿದ್ದೆ ಬೇಸರ ಆಗುತ್ತೆ ಅಂತ ಮಾತನಾಡಿಸಲು ಬಂದರೆ ಕೊಪ್ಪು ತೋರಿಸ್ತೀಯಾ ಎಂದು ಅವನು ಸಿಟ್ಟು ಮಾಡಿಕೊಂಡ. ಅವನ ಸಿಟ್ಟು ನೋಡಿ ಸಹ ಎದುರುವವಳು ಸ್ನೇಹ ಅಲ್ಲ. ನೀವು ತಂದು ಹಾಕ್ತೀರಾ ಅಲ್ವಾ? ತಿಂದು ತಿಂದು ಕೊಬ್ಬು ಹೆಚ್ಚಾಗಿದೆ, ಏನು ಮಾಡ್ತೀರಾ? ಇನ್ನು ಮಾತಾಡಿ ಲಾಭವಿಲ್ಲ. ಹೆಚ್ಚು ಕೆಣಕಿದ್ರೆ ತಾನು ಸುಮ್ಮನಿರೋದಿಲ್ಲವೆಂದು ತಿಳಿದು ಎದ್ದು ಊಟ ಬಡಿಸಿಕೊಳ್ಳಲು ಪ್ಲೇಟ್ ಹಿಡಿದು ಅವನಿಗೆ ಬೇಕಾದನ್ನು ಬಡಿಸ್ಕೊಂಡು ಬಂದು ಮತ್ತೆ ಅವಳ ಪಕ್ಕ ಕುಳಿತ. ಅವಳಿಗೂ ಹಸಿವಾಗ್ತಿತ್ತು. ಅವನು ತಿನ್ನೋದನ್ನೇ ನೋಡ್ತಿದ್ಲು. ಹಾಗೆ ನೋಡಬೇಡ, ದೃಷ್ಟಿಯಾಗತ್ತೆ. ಏನು ಹೇಳದೆ ಸುಮ್ಮನೆ ಎಲ್ಲೋ ನೋಡುತ್ತಾ ಕುಳಿತಳು. ಇದ್ದಕ್ಕಿದ್ದ ಹಾಗೆ ಕೆಮ್ಮು ಬಂತು. ನೀರಿರಲಿಲ್ಲ ಅವಳ ಬಳಿ. ಮಹೇಶ್ ಕುಡಿತಿದ್ದ ನೀರನ್ನು ಕುಡಿದ್ಲು. ಮಹೇಶ್ ಬೇಡ ಅನ್ನುವ ಮೊದಲೇ ಅಷ್ಟು ನೀರು ಅವಳ ಹೊಟ್ಟೆ ಸೇರಿದ್ದಾಗಿತ್ತು. ಇದೇನು ನೀರಿದ್ದಾಗೆ ಇರಲಿಲ್ಲ ಎಂದು ಅವನನ್ನು ಕೇಳಿದ್ಲು. ಹೇ ಲೂಸು, ನಾನು ಹೇಳಿದ್ನ ನಿಂಗೆ ಇದು ನೀರು ಅಂತ? ಅದು ಓಡ್ಕಾ, ಇಟ್ಸ್ ಆಲ್ಕೋಹಾಲ್ ನಾಟ್ ವಾಟರ್ ಅಂದ. ಅದನ್ನು ಕೇಳಿ ಭಯವಾಯಿತು. ಏನೋ ಎಂದಳು ತೊದಲುತ್ತಾ. ಆಗಲೇ ಅವಳಿಗೆ ಮತ್ತೇರಲು ಶುರುವಾಗಿತ್ತು. ನೀವು ಮುಂಚೆನೇ ಯಾಕೆ ಹೇಳಿಲ್ಲ? ನನಗೆ ಏನೋ ಒಂಥರ ಆಗ್ತಿದೆ ಎಂದು ಬಡಬಡಿಸಲು ಶುರು ಮಾಡಿದ್ಲು. ನನಗೆ ತುಂಬ ಹಸಿವಾಗ್ತಿದೆ, ಊಟ ಬೇಕು ಎಂದಳು ಜೋರಾಗಿ. ಇವಳ ಕೂಗಾಟಕ್ಕೆ ಅಲ್ಲಿದ್ದವರೆಲ್ಲ ಇವಳನ್ನೇ ನೋಡಿದ್ರು. ಮಹೇಶ್ ಎಲ್ರಿಗೂ ಏನಾಗಿಲ್ಲ ಅಂತ ಹೇಳಿ ಅವನು ತಿಂತಿದ್ದ ಊಟವನ್ನು ಅವಳಿಗೆ ಕೊಟ್ಟ. ಈಗ ನಾನು ಎದ್ದು ಹೋಗಿ ಬೇರೆ ತಟ್ಟೆಯಲ್ಲಿ ಬಡಿಸ್ಕೊಂಡು ಬರುವ ವೇಳೆಗೆ ಇನ್ನೇನು ಅವಾಂತರ ಮಾಡ್ತಾಳೆಂದು ಅವಳ ಮುಂದೆ ತಟ್ಟೆ ಹಿಡಿದ್ರು. ತಿನ್ನಲು ಆಗ್ತಿಲ್ಲ ಅವಳಿಗೆ. ತಿನ್ನಲು ಹೋಗಿ ಕೆಳಗೆ ಚೆಲ್ತಿದ್ದಾಳೆ. ಅದನ್ನು ನೋಡಿ ಎಲ್ಲ ನನ್ನ ಕರ್ಮ, ಇವತ್ತು ಯಾರ ಮುಖ ನೋಡಿ ಎದ್ದಿದ್ನೋ ಗೊತ್ತಿಲ್ಲ. ಅವಳಿಗೆ ತಿನ್ನಿಸಲು ಮುಂದಾದ. ಒಂದೆರಡು ತುತ್ತು ಸುಮ್ಮನೆ ತಿಂದು ನಶೆ ಏರ್ತಿದ್ದಂತೆ ಅವನನ್ನು ಆಟವಾಡಿಸಲು ಶುರು ಮಾಡಿದ್ಲು. ಮಹೇಶ್, ಸ್ನೇಹ, ಬೀನ್ ಕಂಟ್ರೋಲ್ ಎಂದು ಎಷ್ಟೇ ಹೇಳಿದ್ರು. ವಾಟ್ ಡು ಯು ಮೀನ್? ನಾನು ಕಂಟ್ರೋಲ್ ತಪ್ಪಿದ್ದೀನಿ ಎಂದು ಎದ್ದು ನಿಂತಳು. ಎದ್ದು ನಿಂತು ತೂರಾಡ್ತಿದ್ಲು. ಮಹೇಶ್ ಕೂಡ ಏನು ಮಾಡಲಾಗದೆ ಅವಳೊಂದಿಗೆ ಎದ್ದ. ಮಹೇಶ್ ಜೊತೆ ಜಗಳವಾಡಬೇಕು ಎಂದು ಎದ್ದವಳು ಪಾರ್ಟಿ ಹಾಲ್ನಲ್ಲಿ ಒಂದು ಕಡೆ ಕೆಲವು ಜನರು ಮ್ಯೂಸಿಕ್ಗೆ ಡ್ಯಾನ್ಸ್ ಮಾಡ್ತಿರೋದನ್ನು ನೋಡಿ ಅವನ ಕೈ ಹಿಡಿದು ಬನ್ನಿ, ಐ ವಾಂಟ್ ಟು ಡ್ಯಾನ್ಸ್ ಎಂದು ಎಳೆದುಕೊಂಡು ಹೋದ್ಲು. ಇವಳು ಕುಡ್ದಿರೋ ಇಷ್ಟಕ್ಕೆ ಎಷ್ಟೊಂದು ಅವತಾರ ಹಾಡ್ತಿದ್ದಾಳೆ ಎಂದ್ಕೊಂಡ್ರು. ಇನ್ನೊಂದು ಕಡೆ ಪಾಪ ಇದರ ಬಗ್ಗೆ ತಿಳಿಯದೆ ಕುಡಿದು ಹೀಗಾಡ್ತಿದ್ದಾಳೆ. ನಾನು ತಾಳ್ಮೆಯಿಂದ ಇರೋದು ಮುಖ್ಯವೆಂದುಕೊಂಡ. ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸ್ದ. ನೋಡು, ಇಲ್ಲಿ ಡ್ಯಾನ್ಸ್ ಬೇಡ, ಇಲ್ಲಿ ತುಂಬ ಜನ ಇದ್ದಾರೆ, ಇವ್ರ ಮುಂದೆ ಬೇಡ. ನೋಡಬೇಕಾದ್ರೆ ಅಪಾರ್ಟ್ಮೆಂಟ್ ಫ್ಲ್ಯಾಟ್ನಲ್ಲಿ ಇದಕ್ಕಿಂತ ಒಳ್ಳೆ ಹಾಡುಗಳನ್ನು ಹಾಕ್ತೀನಿ, ಅಲ್ಲಿ ಆಡೋಣ ಎಂದು ಮುದ್ದಾಗಿ ಮಾತಾಡುತ್ತಾ ಅವಳನ್ನು ಅಲ್ಲಿಂದ ಹೊರಡಿಸಲು ಮುಂದಾದ. ಮೊದಲಿಗೆ ಒಪ್ತಿದ್ದವಳು ಇಲ್ಲ, ಇಲ್ಲೇ ಡ್ಯಾನ್ಸ್ ಮಾಡೋಣವೆಂದು ಹಠ ಮಾಡಿ ಕೊನೆಗೆ ಅವನ ಪ್ರೀತಿಯ ನುಡಿಗಳಿಗೆ ಒಪ್ಪಿ ಸರಿ ಎಂದು ಪಾರ್ಟಿ ಹಾಲ್ನಿಂದ ಹೊರಗೆ ಬಂದಳು. ಡ್ರೈವರ್ ಕಾರ್ ಡೋರು ಓಪನ್ ಮಾಡಿದರೆ ನಮ್ಮ ಜೊತೆ ಯಾರೂ ಬೇಡ, ನಾನೇ ಹೋಗಬೇಕು, ಹಾಗಿದ್ದರೆ ಮಾತ್ರ ನಿಮ್ಮ ಜೊತೆ ಬರ್ತೀನಿ, ಇಲ್ಲವಾದರೆ ಬರಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದ್ಲು. ಇವಾಗ ಇವಳು ಹೇಳಿದಂತೆ ಕೇಳದಿದ್ದರೆ
ಹೇಳಿದಂತೆ ಮಾಡ್ತಾಳೆ. ಇದು ಇಂಡಿಯಾ ಅಲ್ಲ. ಇವಳನ್ನು ಸಂಭಾಳಿಸೋದಕ್ಕೆ. ನೋಡು, ಹರಾಸ್ಮೆಂಟ್ ಅಂದ್ಕೊಂಡ್ರೆ ಇಲ್ಲದ ತಲೆನೋವು ಬರ್ತದೆ ಅಂತ ಹೇಳಿ ಡ್ರೈವರ್ಗೆ ನೀವು ಬೇಡ, ನಾವೇ ಹೋಗ್ತೀವಿ, ನೀವು ಕ್ಯಾಬ್ನಲ್ಲಿ ಹೋಗಿ ಎಂದು ಅವರನ್ನು ಕಳಿಸ್ತಾ ಕಾರ್ ಹಿಂದಿನ ಬಾಗಿಲನ್ನು ತೆರೆದು ಬಾ ಸ್ನೇಹ ಅಂದಾಗ ಅದನ್ನು ಮುಚ್ಚಿ, ನೀವೇ ನನಗೆ ಡ್ರೈವರ, ಹಿಂದೆ ನನ್ನ ಕೂರಿಸಿ ಮುಂದೆ ನೀವು ಕುಳಿತು ಓಡಿಸೋದಕ್ಕೆ, ನಾನು ನಿಮ್ಮ ಪಕ್ಕದ ಸೀಟ್ನಲ್ಲಿ ಕುಳಿತುಕೊಳ್ಳುವ ಇಲ್ವಾ, ನಾನೇ ಡ್ರೈವ್ ಮಾಡ್ತೀನಿ ಕೊಡಿ ಎಂದು ಕಾರ್ ಕೀ ಕಸಿದುಕೊಳ್ಳಲು ಹೋದ್ಲು. ಅಯ್ಯೋ ಬೇಡ, ನೀನು ಡ್ರೈವ್ ಮಾಡೋದು ಬೇಡ, ನಾನೇ ಮಾಡ್ತೀನಿ, ಬಾ ಮುಂದೆ ಸೀಟಲ್ಲೇ ಕೂತ್ಕೋ ಎಂದು ಅವಳನ್ನು ಕೂರಿಸಿ ಡ್ರೈವ್ ಮಾಡ್ತಿದ್ದ. ಅವಳು ತನಗಿಷ್ಟದ ಹಾಡನ್ನು ಹೇಗೇಗೋ ಆಡುತ್ತಾ ಅವಳ ಲೋಕದಲ್ಲಿ ಮುಳುಗಿದ್ಲು. ಅವಳ ಅವಸ್ಥೆ ಕಂಡವನಿಗೆ ಒಂದು ಕಡೆ ಕೋಪ ಬರ್ತಿದ್ರೆ ಅವಳ ಹುಚ್ಚಾಟಕ್ಕೆ ನಗು ಬರ್ತಿತ್ತು. ಅವಳಿಗೆ ಕಾಣದಂತೆ ನಗ್ಬಿಟ್ಟ. ಅವಳ ಮಾತು ನಿಲ್ತಿಲ್ಲ. ಇದ್ದಕ್ಕಿದ್ದಂತೆ ನಾನು ಲಂಡನ್ ಬ್ರಿಡ್ಜ್ಗೆ ಹೋಗಬೇಕು ಅಂದ್ಲು. ನಿಮಗೆ ಏನಾಗಿದೆ? ಅದು ಇಷ್ಟೊತ್ತಲ್ಲಿ? ಅದು ಈ ಅವಸ್ಥೆಯಲ್ಲಿ ಬ್ರಿಡ್ಜ್ಗೆ? ಬೇಡ, ಇಲ್ಲ ನಾನು ಹೋಗಲೇಬೇಕು, ಇವಾಗ ನೀವು ಕರ್ಕೊಂಡು ಹೋಗಲಿಲ್ಲ ಅಂದರೆ ಹೆಲ್ಪ್ ಮೀ ಅಂತ ಜೋರಾಗಿ ಹೋಗ್ಬಿಡ್ತೀನಿ ಬಂಗಾರ, ನೋಡು ಅಂದ್ಲು. ಅವಳು ಆ ರೀತಿ ಕರೆದು 3 ವರ್ಷಗಳೇ ಆಗಿತ್ತು. ಮತ್ತೆ ಹಾಗೆ ಕರೆದದ್ದು ಹೊಟ್ಟೆಯಲ್ಲಿ 1000 ಚಿಟ್ಟೆ ಓಡಾಡಿದ ಹಾಗಾಯಿತು. ಪ್ಲೀಸ್ ಬಂಗಾರಿ, ನಾನು ಅಲ್ಲಿಗೆ ಹೋಗಬೇಕು, ಕರ್ಕೊಂಡು ಹೋಗಿ. ಪ್ರೀತಿಯಿಂದ ಅವನ ಭುಜಕ್ಕೆ ತಲೆ ಸೇರಿಸಿ ಕೇಳ್ಕೊಂಡ್ಳು. ಮಹೇಶ್ಗೆ ಆಗಲ್ಲ ಅಂತ ಹೇಳೋದಕ್ಕಾಗದೆ ಅವನ ಭುಜ ಕೊರಗಿದ ಸಿಹಿ ಅನುಭೂತಿಯನ್ನು ಸವಿಯುತ್ತಾ ಲಂಡನ್ ಬ್ರಿಡ್ಜ್ ಕಡೆಗೆ ಕಾರ್ ಹೊರಡಿಸಿದ. ಮೆಲ್ಲಗೆ ಅವನಿಗೆ ಕೇಳಿದಂತೆ ಏನೇನೋ ಬಡಬಡಿಸ್ತಿದ್ಲು. ಮಹೇಶ್ ಗಮನ ಡ್ರೈವಿಂಗ್ ಮೇಲೆ ಇದ್ದಿದ್ದರಿಂದ ಕೇಳಿಸ್ಕೊಂಡಿಲ್ಲ. ಬ್ರಿಡ್ಜ್ ಸಮೀಪ ಬಂದು ದೂರದಲ್ಲೇ ಕಾರ್ ನಿಲ್ಲಿಸಿ, ಸ್ನೇಹ ಹೇಳು, ನೀನು ಕೇಳಿದ ಜಾಗ ಬಂತು ನೋಡು ಅಂದೆ. ಹೌದಾ, ಇಷ್ಟು ಬೇಗ ಬಂತಾ? ನಂಗೆ ನಿಮ್ಮ ತೋಳು ಬಿಟ್ಟು ಏಳಲು ಇಷ್ಟ ಇಲ್ಲ. ಇನ್ನು ಅವನನ್ನು ಹತ್ತಿರಕ್ಕೆ ಎಳ್ಕೊಂಡ್ಳು. ಮಹೇಶ್ ಅವಳ ಪ್ರೀತಿಗೆ ಶರಣಾಗ್ತಿದ್ದ. ನಂತರ ಇದು ಅವಳು ಕುಡಿದಿರೋ ಮತ್ತಿನ ಪ್ರಭಾವವೆಂದು ಅರಿತು, ಚಿನ್ನಿ, ಅವನು ಪ್ರೀತಿಯಿಂದಾನೇ ಅವಳ ತಲೆ ಸವರಿ, ಜೀವನ ಪೂರ್ತಿ ನನ್ನ ತೋಳಿನಲ್ಲಿ ಇರುವ ಅಧಿಕಾರ ಇರೋದು ನಿನಗೆ ಮಾತ್ರ, ಇವಾಗ ಹೇಳು, ನೋಡಲ್ಲಿ ನೀನು ಕೇಳಿದ ಜಾಗ ಬಂದಿದೆ ಎಂದು ಹೇಳ್ದ. ಹೌದಲ್ವಾ, ನಾನು ಬಿಟ್ಟಿನ್ಯಾರಿಗೂ ಅಧಿಕಾರವಿಲ್ಲವೆಂದು ಹೇಳುತ್ತಾ ಅವನನ್ನು ಬಿಟ್ಟು ಕೆಳಗಿಳಿದು ಬ್ರಿಡ್ಜ್ ನೋಡುತ್ತಾ ನಿಂತಳು. ಎಷ್ಟು ಸುಂದರವಾದ ಜಾಗ. ತಾನಿಲ್ಲಿಗೆ ಬರಬೇಕು ಎಂದು ಎಷ್ಟೆಲ್ಲ ಕನಸು ಕಂಡಿದ್ದೆ. ಆ ಕನಸನ್ನು ಮಹೇಶ್ ನನಸು ಮಾಡಿದ್ರು. ಹೇಳತೀರದ ಆನಂದ. ಬ್ರಿಡ್ಜ್ ಬಳಿ ಹೋಗಲು ಆತುರವಾಗಿ ಹೆಜ್ಜೆ ಇಡಲು ಹೊರಟಳು. ಕುಡಿದಿದ್ದ ನಶೆಯ ಪ್ರಭಾವ ಅವಳನ್ನು ಕೆಳಗೆ ಬೀಳಿಸ್ತು. ಬಿದ್ಲು. ಹೋ ಗಾಡ್, ಇವತ್ತೇನೋ ಒಂದು ಗತಿ ಮಾಡ್ತಾಳೆ ಎಂದು ಅವಳನ್ನು ಎಬ್ಬಿಸಿ, ನಾನು ಬರೋವರೆಗೂ ಕಾಯೋದಕ್ಕಾಗಲ್ವ ನಿಂಗೆ? ಬಿದ್ದು ಏನಾದರೂ ಆದರೆ? ಅವನ ಕೊರಳ ಸುತ್ತ ಹಾರದಂತೆ ಕೈ ಹಾಕಿ, ನೀವಿರೋವಾಗ ನನಗೇನು ತೊಂದರೆ ಆಗುತ್ತೆ? ಏನಾದರೂ ಆದರೆ ಅದು ನಿಮ್ಮಿಂದ ಆಗುತ್ತೆ ಹೊರತು ಬೇರೆ ಇನ್ಯಾರಿಂದಲೂ ಅಲ್ಲ. ಬೇರೆ ಯಾರಿಂದ ಆಗೋದಕ್ಕೂ ಸಾಧ್ಯ ಇಲ್ಲ ಅಂದ್ಲು. ಎಲ್ಲ ಇವಳಜ್ಜಿ, ಹೋಗ್ಲಿದ್ದ ಇಲ್ಲ ನನ್ನ ಬೈದಿದ್ದ ಇವಳು ಅಂದ್ಕೊಂಡು ಅವಳನ್ನು ಎದ್ದು ನಿಲ್ಲಿಸಿ ಅವಳ ಕೈ ಹಿಡ್ಕೊಂಡು ಬ್ರಿಡ್ಜ್ ಬಳಿ ಕರ್ಕೊಂಡು ಹೋದ. ತುಂಬ ಮಾತುಗಳನ್ನು ಆಡ್ತಿದ್ದವಳು ಅವಳು ಬಯಸಿದ ಜಾಗ ಹತ್ತಿರ ಬರ್ತಿದ್ದಂತೆ ಮೌನ ವಹಿಸಿಬಿಟ್ಳು. ಅವಳ ಬದಲಾವಣೆ ಕಂಡು, ಇವಾಗ ಏನಾಯಿತು ಮೇಡಮ್ ನಿಮಗೆ ಎಂದ. ಜಾರುತ್ತಿದ್ದ ಕಣ್ಣೀರು ಒರೆಸ್ಕೊಂಡು, ನಾನು ಮಾಡದ ಯಾವ ತಪ್ಪಿಗೆ ದೇವರು ನನಗೆ ಈ ಶಿಕ್ಷೆ ಕೊಟ್ಟ? ನಾನು ಕಂಡ ಕನಸು ಇಲ್ಲಿ ನನ್ನ ಪ್ರೀತಿಯನ್ನು ನನ್ನ ಹುಡುಗನಿಗೆ ಹೇಳಬೇಕು ಎಂದು. ನಾನು ಹಿಂದೆ ಪ್ರೀತಿಸಿದ ಹುಡುಗನೇನೋ ಪಕ್ಕದಲ್ಲೇ ಇದ್ದಾನೆ, ಆದರೆ ನನ್ನ ಹೃದಯದಲ್ಲಿ ಪ್ರೀತಿ ಇಲ್ಲ. ಏನು ಗೊತ್ತಾ ಮಹೇಶ್? ಬೇಡ ಬೇಡ, ಇವತ್ತು ಮಹೇಶ್ ಚಕ್ರವರ್ತಿ ಅಂತ ಕೂಗ್ತೀನಿ. ಏನು ಗೊತ್ತಾ ಮಹೇಶ್, ದಿ ಗ್ರೇಟ್ ಹ್ಯೂಮನ್ ನಮ್ಮಣ್ಣ ಸುನಿಲ್ ನನ್ನ ಎಲ್ಲ ಆಸೆಗಳನ್ನು ಅವನ ಆಸೆ ಎಂದು ತಿಳಿದು ಈಡೇರಿಸ್ತಾರೆ. ನಾನು ಬೇಕು ಅಂದಿದ್ದು ಯಾವುದನ್ನು ಇಲ್ಲ ಎಂದೇ ಎಲ್ಲವನ್ನ ನೆರವೇರಿಸಿದ್ದಾರೆ. ಆದರೆ ನಾನು ಲಂಡನ್ ಬ್ರಿಡ್ಜ್ಗೆ
ನೋಡಬೇಕು ಅಂತ ಯಾವತ್ತೂ ಹೇಳಿಲ್ಲ. ಅದಕ್ಕೆ ಕಾರಣ ನನ್ನ ಕನಸು ಇವತ್ತು ನನಸಾಗಿದೆ. ಆದರೆ ಸಂತೋಷ ಇಲ್ಲ. ನನ್ನ ಪ್ರೀತಿಯನ್ನು ನಿಮ್ಮ ಬಳಿ ಹೇಳೋಲ್ಲ. ನಿಮ್ಮನ್ನು ಗಟ್ಟಿಯಾಗಿ ತಪ್ಕೊಳ್ಳೋದಿಲ್ಲ. ನೀವು ನನಗೆ ಬೇಡ. ಐ ಹೇಟ್ ಯು ಫಾರ್ ಎವರ್. ಮಹೇಶ್ ಏನು ಮಾತಾಡದೆ ಸುಮ್ಮನೆ ಅವಳೊಂದಿಗೆ ಹೆಜ್ಜೆ ಹಾಕ್ತಾ ಅವಳ ಮಾತನ್ನು ಕೇಳಿಸ್ಕೊಳ್ತಿದ್ದ. ಮಾತಾಡಿ, ಸುಮ್ಮನೆ ಹೀಗಿದ್ದರೆ ಏನು ತಿಳಿಲಿ ನಾನು? ಏನು ಹೇಳಬೇಕು ಚಿನ್ನಿ? ಪ್ರೀತಿ ಇಲ್ಲ ಅಂದಮೇಲೆ ಮಾತಾಡಿ ಲಾಭ ಇಲ್ಲ. ಅವನು ಹಾಗೆ ಹೇಳಿದ್ದೆ ತಡ. ಅವನು ಹಿಡಿದಿದ್ದ ಕೈಯನ್ನು ಕಿತ್ತೆಸೆದು ಅವನ ಮುಂದೆ ನಿಂತು, ನಿಜಾನ? ಪ್ರೀತಿ ಇಲ್ವಾ? ನನ್ನ ಕಣ್ಣು ನೋಡ್ಕೊಂಡು ಹೇಳಿ. ಪ್ರೀತಿ ಇಲ್ಲದೆ ನೀವು ಇಲ್ಲದ ಸಮಯದಲ್ಲಿ ಅಣ್ಣ ಎಷ್ಟೊಂದು ಒಳ್ಳೆಯ ಸಂಬಂಧಗಳನ್ನು ತಂದರು. ನಾನು ನಿರಾಕರಿಸಿದ್ದೆ. ಪ್ರೀತಿ ಇಲ್ಲದೆ ನಿಮ್ಮ ಜೊತೆ ಮದುವೆಯಾಗಿದ್ದೀನ ಅಂದಾಗ ಅವನಿಗೆ ತಲೆ ಕೆಡ್ತು. ಸ್ನೇಹ, ನೀನು ಹೇಳೋ ಮಾತು ನಿನಗೆ ಅರ್ಥ ಆಗ್ತಿದೆಯಾ? ಒಮ್ಮೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ವಾ ಅಂತ ನನ್ನೇ ಪ್ರಶ್ನೆ ಮಾಡ್ತೀಯಾ? ನಾನು ಹೇಳಿರಲಿಲ್ಲ ನಿನಗೆ ನಿಮ್ಮಣ್ಣ ಕರ್ಕೊಂಡು ಬಂದ ಗಂಡುಗಳನ್ನು ಒಪ್ಪದೆ ಮದುವೆ ಆಗಬೇಡ ಅಂತ. ನೀನು ನನ್ನನ್ನು ಮದುವೆ ಆಗು ಎಂದು ನಾನು ಹಠ ಮಾಡಲಿಲ್ಲ. ಹಣೆ ಬರಹವನ್ನು ಬದಲಿಸಲು ಯಾರಿಂದಲೂ ಆಗೋಲ್ಲ. ಇವಾಗ ನಾನು ಏನು ಹೇಳಿದ್ರೂ ನಿನಗೆ ಅರ್ಥ ಆಗೋದಿಲ್ಲ. ನೀನಿರುವ ಸ್ಥಿತಿ ಆಗಿದೆ. ಸುಮ್ಮನೆ ಬ್ರಿಡ್ಜ್ ನೋಡಬೇಕು ಅಂದೆ ತಾನೇ, ನೋಡು ಎಂದು ಹೇಳಿ ಸುಮ್ಮನಾದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.